ನಮ್ ಊರ್ ಕಂಡ್ರಿ, ನಮ್ ಮನಿ ಕಂಡ್ರಿ, ನಾನ್ ಓದು ಶಾಲಿ ಕಂಡಿರಿಯಾ? ಕುವೆಂಪು ಶತಮಾನೋತ್ಸವ ಸರಕಾರಿ ಮಾದರಿ ಶಾಲೆ ತೆಕ್ಕಟ್ಟೆ, ಇದು ನಮ್ಮ ಶಾಲೆ. ಉತ್ತಮ ಶಾಲಾ ಪ್ರಶಸ್ತಿ ಜೊತೆಗೆ 100 ವರ್ಷ ಪೂರೈಸಿರೋ ನಮ್ಮ ಶಾಲೆ. ಈ ಮರ ಕಾಣ್ತಿದ್ರಲ್ಲ, ಇದ್ರಲ್ಲೂ ನಮ್ ಮೆಮೊರಿ ಇತ್ತು. ನಾವು ಈ ಮರ ಸಣ್ಣ ಕಿಪ್ಪದಿಂದ ನಾವು ಇದೇ ಬುಡದಲ್ಲಿ ಆಟ ಆಡ್ತಿತ್ತು. ಸೊ ಇದು ನಮ್ಮ ಮೇನ್ ಸ್ಟೇಜ್. ಒಂದ್ ಸ್ಟೇಜ್ ಒಳಗಿದ್ರೆ ಹೊರಗಡೆ ಒಂದ್ ಸ್ಟೇಜ್ ಇತ್ತು. ಸ್ಕೂಲ್ ಡೇ ದೊಡ್ಡ ಫಂಕ್ಷನ್ ಹಾಪುದಿದ್ರೆ ಸೊ ಎಲ್ಲ ಇಲ್ಲೇ ಹಾಪುದು. ಗ್ರೌಂಡ್ ಜೊತೆಗೆ ನಮ್ಮ ಕುವೆಂಪು ವೇದಿಕೆ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ. ಬಾಲ್ಯ ಶಿಕ್ಷಣ ಅಷ್ಟೇ ಇಂಪಾರ್ಟೆಂಟ್. ಸೊ ನಮ್ ಲೈಫ್ ಪೂರ್ತಿ ಲೀಡ್ ಮಾಡೋದು ನಾವು ಬಾಲ್ಯ ಶಿಕ್ಷಣದ ಮೇಲೆ. ಅದು ನಾನು ಗೌರ್ಮೆಂಟ್ ಶಾಲೆಗೆ, ಅದು ಈ ಕುವೆಂಪು ಶಾಲೆ ಓದಿದೆ ಅಂತ ಹೆಮ್ಮೆ ಇತ್ತು. ಈ ಲೈಫಿಗೆ ಅಪ್ಪ ಅಮ್ಮನ ಕೊಡುಗೆ ಎಷ್ಟಿತ್ತು ಹಂಗೆ ಈ ಶಾಲೆ ಕೊಡುಗೆನೂ ಅಷ್ಟೇ ಇತ್ತು. ಇದು ನಮ್ಮ ಶಾಲೆ ಪಾರ್ಕ್. ಇಲ್ಲಿ ಎಷ್ಟಪ್ಪ ಆಡಿತ್ತಂದ್ರೆ ಲೆಕ್ಕ ಇಲ್ಲ. ದಿನ ಸಾಯಂಕಾಲ ಆಡುತ್ತೆ, ಬೆಳಗ್ಗೆನೂ ಆಡುತ್ತೆ, 2 ಹೊತ್ತು ಆಡ್ತಿತ್ತು. ಈ ಮಂಡಿ ಚಿಪ್ಪಗೆ ಎಷ್ಟು ಗಾಯ ಐತಲ್ಲ ಅದೆಲ್ಲ ಇಲ್ಲೇ ಬಿದ್ದದ್ ಹೊರತು ಮತ್ತೆ ಅಲ್ಲಿ ಹೊರಗಡೆ ಬಿದ್ದದೇನಲ್ಲ. ಈ ಗಾಯ ತೋರ್ಸ್ರ ಮನಾಗ ಅಮ್ಮ ಹೊಡಿತಿದ್ರು, ಇಲ್ಲಿ ಟೀಚರ್ ಹೊಡಿತಿದ್ರು. ಪ್ರೈವೇಟ್ ಶಾಲೆಗೆಲ್ಲ ಹೆಂಗ್ ಅಂದ್ರೆ ಮಕ್ಕಳನ್ನ ಕರ್ಕೊ ಹೋಗಕ್ ವ್ಯಾನ್ ಬತ್ತು. ಆದ್ರೆ ಈ ಶಾಲೆ ನನ್ ಕರ್ಕೋಬೇಕು ಟೀಚರೇ ಬರ್ತಿದ್ದೆ. ನಾವು ಓದುತ್ತಾಗೆ LKG UKG ಎಲ್ಲ ಇಲ್ಲ. ಡೈರೆಕ್ಟ್ 1ನೇ ಕ್ಲಾಸಿಗೆ ನಾನ್ ಬಂದದ್ದು. ಈ ಬಿಲ್ಡಿಂಗ್ 1ನೇ ಕ್ಲಾಸ್ ಈ ತಾಗಳಕ್ಕೆ. ಸೀತಾಲಕ್ಷ್ಮಿ ಟೀಚರ್ ನಮ್ ಟೀಚರ್. ನಾನು ಪಕ್ಕ ಕನ್ನಡ ಮೀಡಿಯಂ. ಓದಕ್ಕೂ ಒಂಚೂರು ಹಿಂದಿ ಇದೆ. ಸಮ ಹೊಡಿತಿದ್ದೀರ. ಈಗ ಎನ್ಸ್ಕೊಂಡ್ರೆ ಖುಷಿಯೂ ಆತ್ತು, ಬೇಜಾರು ಆತ್ತು. ಮತ್ತೆ ಆ ಬಾಲ್ಯ ಜೀವನ ಸಿಕ್ಕುದಿಲ್ಲ ಅಲ್ದ. ನಾವಿಲ್ಲಿ ಓದುತ್ತಾಗೆ ಸೀತಾಲಕ್ಷ್ಮಿ ಟೀಚರ್, ಪ್ಲೇವಿ ಟೀಚರ್, ವೇಣುಗೋಪಾಲ್ ಸರ್, ಸದ್ರಾಮ್ ಸರ್, ಪಾರ್ವತಿ ಮೇಡಮ್, ವಸಂತಿ ಟೀಚರ್, ತುಂಬಾ ಜನ ಟೀಚರ್ ಇದ್ದೀರ. ಹಾಗೆ ಇಂಗ್ಲಿಷ್ ಹೇಳಿಕೊಡೋಕೆ ವನಿತಾ ಟೀಚರ್ ಅನ್ಕ ಬಂದಿದ್ದೀರ. ಎಕ್ಸ್ಪರ್ಟ್ ಇಂಗ್ಲಿಷ್ ಕೂಡ. ಇವಾಗ ಈ ಸ್ಕೂಲಾಗ ಇವ್ರು ಯಾರು ಇಲ್ಲ ಅನ್ಕಂತೆ, ಎಲ್ಲರೂ ಬೇರೆ ಬೇರೆ ಕಡೆ ಹೋಯ್ರ. ಹಾಗೆ ಈ ಬಿಲ್ಡಿಂಗ್ ಕೂಡ ಈ ವರ್ಷ ಲಾಸ್ಟ್ ಇದನ್ನ ನಾವು ಕಾಣ್ತಿಪ್ಪು. ನಾನಿಲ್ಲಿ 7ನೇ ಕ್ಲಾಸ್ ಓದಿದೆ. ನಮ್ ಲ್ಯಾಬ್ ಇತ್ತು. ಸೊ ರೋಡ್ ದೊಡ್ಡದಕ್ಕೋಸ್ಕರ ಈ ಬಿಲ್ಡಿಂಗ್ ಕೂಡ ನೆಕ್ಸ್ಟ್ ವರ್ಷ ಇಪ್ಪುದಿಲ್ಲ. ಯಾರೋ ಕಾಮ್ದಿದ್ರೆ ಈ ವರ್ಷ ಕಣ್ಕೊಂಡ್ ಬಿಡಿ ಅಕ್ಕ. ಚಿಕ್ಕೋರ್ ಇಪ್ಪತ್ತಿಗೆ ತುಂಬಾ ದೊಡ್ಡವರಾಯ್ಕಂತ ಆಸೆ ಪಡ್ತಿತ್ತು. ದೊಡ್ಡರಾಯ್ತು ಈಗ ಮತ್ತೆ ಚಿಕ್ಕೋರಾಯ್ಕಂತ ಆಸೆ ಆತಿತ್ತು. ಆದ್ರೆ ಈಗ ಯಾವ್ದು ಮೊದ್ಲಿನ ತರ ಇಪ್ಪುದಿಲ್ಲ. ನಾನು ಓದೋ ಶಾಲೆ ಹಿಂಗಿತ್ತು, ನೀವು ಓದೋ ಶಾಲೆ ಹೆಂಗಿತ್ತು, ಯಾವ ಶಾಲೆ ಅಂತ ಕಮೆಂಟ್ ಹಾಕಿ. ಈ ಶಾಲೆಗೆ ಯಾರೋ ಓದದಿದ್ರೆ ಒಂದು ಫಾಲೋ ಮಾಡಿ ಅಕ್ಕ.